ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಡರ್ಮಾ ಡ್ಯೂ ಲೈಟ್ ಸೋಪ್ ಬಗ್ಗೆ. ಡರ್ಮಾ ಡ್ಯೂ ಲೈಟ್ ಸೋಪ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು, ಎಷ್ಟು ದಿನದ ಮಟ್ಟ ನೀವು ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗಬಹುದಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಡರ್ಮಾ ಡ್ಯೂ ಲೈಟ್ ಸೋಪ್ ಏನಿದೆ ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾದರೂ ಎಕ್ನೆ ಪಿಂಪಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ ಮಖದಾಗ ಇಲ್ಲ ಬಾಡಿ ಯಾವುದೇ ಪಾರ್ಟ್ನಾಗ ಎಕ್ನೆ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಮ ತ್ವಚೆ ಏನಿದೆ ನೋಡ್ರಿ ಬಹಳ ಜಾಸ್ತಿ ಡ್ರೈ ಇರ್ತೈತಿ, ಒಣಗಿರ್ತೈತಿ, ಯಾವಾಗ ನೋಡಿದ್ರ ಅಂದ್ರೆ ಅಲ್ಲಿ ಇದನ್ನ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಈ ಸಬ್ಕಾರ ನಿಮ್ಮ ತ್ವಚೆಯನ್ನು ಮೃದು ಸಾಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಮ ಸ್ಕಿನ್ ಕಲರ್ ಏನೈತೆ ನೋಡ್ರಿ, ಪ್ರದೂಷಣ ಸಂಬಂಧ ಆಗಿರ್ಬೋದು, ಇಲ್ಲ ನೀವು ಮೈ ಸ್ವಚ್ಛ ಇಟ್ಕೊಲಾರ್ದಕ್ಕಾಗಿರ್ಬೋದು, ಇಲ್ಲ ಬಿಸಿಲಿನ ಭಾಳ ತಿರುಗಾಡಕ್ಕಾಗಿರ್ಬೋದು, ಭಾಳ ನಿಮ್ಮ ತ್ವಚೆ ಡಲ್ ಆಗಿಬಿಟ್ಟೈತಿ, ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಆಗೈತೆ ಅಂದ್ರೆ ನಿಮ್ಮ ತ್ವಚೆ ನ್ಯಾಚುರಲ್ ತ್ವಚೆ ಮತ್ತೆ ನಿಮ್ಗೆ ಕೊಡಿಸ್ಲಿಕ್ಕೆ ಸ್ವಲ್ಪ ತ್ವಚವನ್ನು ಬೆಳ್ಳಗೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರ್ರಿ ಇದನ್ನ. ಇಲ್ಲ ನಿಮ್ಮ ಮೈ ಒಳಗೆ ಅನ್ಇವನ್ ಸ್ಕಿನ್ ಟೋನ್ ಐತಂದ್ರೆ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಈಗ ನೋಡಿರ್ಬೋದು ಕೈಯಾಗ ಕಾಲಾಗ ಕೆಲವೊಂದಿಷ್ಟು ಎಲ್ಲಿ ಅಂಗಿ ಹಾಕೊಂಡಿರ್ತೀವಿ ನೋಡ್ರಿ, ಅಲ್ಲೊಂದು ತ್ವಚದ ಬೇರೆ ಕಲರ್ ಇರ್ತೈತಿ, ಅಂಗಿ ಎಲ್ಲಿ ಹೊರಗೆ ಹಾಫ್ ಸ್ಲೀವ್ ಹಾಕೊಂಡ್ರೆ ಹೊರಗೆ ಮತ್ತೆ ಬೇರೆದು ಕಲರ್ ಕಾಣಿಸ್ತಿರ್ತೈತಿ, ಒಂದ್ ಕಡೆ ಭಾಳ ಕರ್ರಗ್ ಇರ್ತೈತಿ, ಒಂದ್ ಕಡೆ ಬೆಳಗೋಗಿರ್ತೈತಿ, ಅದಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಅಂತಾರೆ. ಆ ಸಮಸ್ಯೆ ಐತಂದ್ರೆ ಕೂಡ ಇದು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ತ್ವಚವನ್ನು ಹೈಡ್ರೇಟ್ ಇಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದ್ರೊಳಗೆ ಆಂಟಿ ಮೈಕ್ರೋಬಿಯಲ್ ಆಕ್ಷನ್ ಇದು ಸೋಪ್ ಮಾಡ್ಲಿಕ್ಕೆ ಕ್ಷಮತೆ ಐತ್ರಿ. ಸೊ ಮೈಕ್ರೋಬ್ ಸಂಬಂಧ ಏನಾರ ತ್ರಾಸ ಆಗುತ್ತಂದ್ರೆ ಅದನ್ನ ಕಡಿಮೆ ಮಾಡಿ ನಿಮ್ಗೆ ಅದು ತ್ವಚವನ್ನು ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಕೆಲಸ ಮಾಡ್ಕೊಡ್ತೈತ್ರಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಈ ಸಬ್ಕಾರ ಬರ್ದು ಕೊಡ್ಬೋದ್ರಿ, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಸೊ ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಏನಿರ್ತಾವು, ಸೊ ನೋಡ್ರಿ, ಪ್ರತಿಯೊಂದು ಸೋಪ್ ಒಳಗಡೆ ಸೋಡಿಯಂ ಪಾಲ್ಮೇಟ್, ಸೋಡಿಯಂ ಪಾಲ್, cariniliate, perfume, olive extract, aloe barbendensis extract, shea butter, cocoa butter, glycerin, pearl protein, hypoxis ruperi extract, mushroom extract, pea extract, salicylic acid, disodium lauryl, sulfosuccinate, sodium chloride, titanium dioxide, disodium ADT, disodium atidronate, ಬುಟೈಲೇಟೆಡ್ ಹೈಡ್ರೋಕ್ಸಿಟೌಲಿನ್. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಯಾವ ರೀತಿ ಈ ಸೋಪನ್ನು ನೀವು ಯೂಸ್ ಮಾಡಬೇಕು ನೋಡ್ರಿ, ನಿಮ್ಮ ಮಕ್ಕ ಏನೈತಿ ಮೊದ್ಲು ಅದನ್ನ ಸ್ವಲ್ಪ ನೀರು ಹಾಕೊಂಡು ತೋಸ್ಕೊಂಡ್ಬಿಡ್ರಿ, ತೋಸ್ಕೊಂಡು ಚಂದಾಗ ನಾರ್ಮಲ್ ಸಬ್ಕಾರ ಹೆಂಗೆ ಹಚ್ಕೊಂತೀವಿ ಮಕ್ಕ ತುಂಬ ಹಚ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಕೆಲವೊಂದಿಷ್ಟು ಸೆಕೆಂಡ್ ನಿಮ್ಮ ಕೈಲಿ ಅಲ್ಲೇ ಮಸಾಜ್ ಮಾಡ್ಕೊರಿ, ಚಂದಾಗ ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡ್ಕೊಂಡು ಆದ್ಮೇಲೆ ಇಮಿಡಿಯೇಟ್ಲಿ ಮಕ್ಕ ತಕೊಳಕ್ ಹೋಗ್ಬಿಡ್ರಿ, 1 ನಿಮಿಷ ವೇಟ್ ಮಾಡ್ರಿ, ತ್ವಚೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚಂದಾಗ ನೀರು ಹಾಕೊಂಡು ಮಕ್ಕ ತಕೊಂಡ್ಬಿಡ್ರಿ, ಮತ್ತೆ ಒಂದು ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಸೊ ಈ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೋದು. ಇಲ್ಲ ನಿಮ್ಮ ಡಾಕ್ಟರ್ ಪೂರ ಮೈಗೆ ಹಚ್ಕೊ ಅಂತ ಹೇಳಾರಂದ್ರೆ ಮೈ ಕೂಡ ಹಚ್ಕೋಬಹುದು. ಮಕ್ಕ ತಕೊಳಕ್ ನೋಡ್ರಿ, ಇದನ್ನ ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಬಾಡಿ ಕಂಡೀಷನ್ ಏನಿದೆ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ಇದನ್ನ ಬರೆದು ಕೊಡೋ ಅಂತಾರ. ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದ್ರ ಯೂಸ್ ಮಾಡಕ್ ಹೇಳೋ ಅಂತಾರ ಅಷ್ಟು ದಿನ ನೀವು ಇದ್ರ ಯೂಸ್ ಮಾಡಬಹುದು. ಇದ್ರಲ್ಲಿ ಯಾವ್ದಾರ ಸೈಡ್ ಎಫೆಕ್ಟ್ ಆಗುತ್ತಾ, ಇದ್ರಲ್ಲಿ ನೋಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಏನು, ಯಾರಿದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಯಾವ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಲಿಸ್ಟ್ ಹೇಳ್ಬಿಟ್ರಿ, ಯಾವ್ದಾರ ಇಂಗ್ರೀಡಿಯೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ಇದು ನೋಡ್ರಿ, ನಿಮ್ಗೆ 198 ರೂಪಾಯಿ, 198 ರುಪೀಸ್ನ 75 ಗ್ರಾಮ್ ಸೋಪ್ ಸಿಗ್ತೈತ್ರಿ, ಡರ್ಮಾ ಡ್ಯೂ ಲೈಟ್ ಸೋಪ್ ಅಂತ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ ಡಾಕ್ಟರ್
ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.